ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಫ್ಯಾಮಿಲಿ. ವೆರಿ ಗುಡ್ ಮಾರ್ನಿಂಗ್. ಈಗ ಟೈಮು 5:30 ಆಗಿದೆ. ಸೊ ನಾನೆಲ್ಲ ಫ್ರೆಶ್ ಆಗಿ ಅಡುಗೆ ಮನೆಗೆ ಬರೋಷ್ಟೊತ್ತಿಗೆ 6 o'clock ಆಗಿತ್ತು. ಯಾಕಂದರೆ ನಾನು 5:30 to 8:30 to 9 ಏನು ವೀಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗತ್ತೆ ಅದಷ್ಟೇ ನಾನು ಹಾಕಿರ್ತೀನಿ ಯೂಟ್ಯೂಬಲ್ಲಿ. ಬಿಕಾಸ್ ಅದಾದಮೇಲೆ ನನಗೆ ಬೇರೆ ಕೆಲಸ ಇರುತ್ತಂತ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಬ್ರೇಕಲ್ಲೇ ಸಿಕ್ಕರೆ ಟೈಮ್ ಇತ್ತು ಅಂತಂದರೆ ಆವಾಗೂ ವೀಡಿಯೋಸ್ ತಗೊಂಡು ಇಟ್ಕೊಂಡಿರ್ತೀನಿ. ಎವ್ರಿ ಡೇ ಮಾರ್ನಿಂಗ್ ಏನಾದರೂ ಚಪಾತಿ ರೊಟ್ಟಿ ಅಥವಾ ಏನಾದರೂ ಇರಲೇಬೇಕು. ಕಂಪಲ್ಸರಿ ಅಂತೂ ಚಪಾತಿ ವೀಕ್ಲಿ 4 ದಿವಸ ಅಂತೂ ಬೇಕೇ ಬೇಕು. ಅದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅದೇ ಮಾಡೋಗ್ತಾನೆ ಪ್ರಣೀತು. ಸೊ ಬಾಕ್ಸಿಗೆ ಬೇರೆ ಮಾಡಿರ್ತೀನಿ ರೈಸು. ಬಟ್ ಕಂಪಲ್ಸರಿ ಅಂದರೆ ಚಪಾತಿ ಇರಲಾರ್ದೆ ನಮ್ಮ ಮನೆಯಲ್ಲಿ ಆ ಡೇನೇ ಸ್ಟಾರ್ಟ್ ಆಗೋಲ್ಲ. ಅವನು ಸ್ವಲ್ಪ ಫ್ರೂಟ್ಸ್ ಅದೆಲ್ಲ ಸ್ವಲ್ಪ ಫೋರ್ಸ್ಫುಲಿಯಾಗಿ ತಿನ್ನಿಸ್ಬೇಕು, ಇಲ್ಲಾಂದರೆ ತಿನ್ನೋದೇ ಇಲ್ಲ. ಹೀಗಾಗಿ ಸ್ವಲ್ಪ ವೆಜಿಟೇಬಲ್ಸಲ್ಲಿ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿರ್ತೀನಿ ನಾನು ಇದರಲ್ಲಿ ಬ್ರೇಕ್ಫಾಸ್ಟಲ್ಲಿ ಅಥವಾ ಲಂಚಲ್ಲಿ. 2 ಡೇಸ್ಗೊಮ್ಮೆ ಕ್ಯಾರೆಟ್ ಕಣ್ಣಿಗೆ ಚಲೋ ಅಂತಂತ ಹೇಳಿ. ಅದು ಬಿಟ್ಟರೆ ಯಾವುದು ನುಗ್ಗೆಕಾಯಿ ಮತ್ತು ಬೆಂಡೆಕಾಯಿ ಸ್ವಲ್ಪ ಏನೋ ಅವನಿಗೆ ಇಷ್ಟ, ಹೀಗಾಗಿ ಮಾಡಿರ್ತೀನಿ. ಯಾವುದಾದ್ರೂ ಅಟ್ಲೀಸ್ಟ್ ಫ್ರೂಟ್ಸ್ ಇಲ್ಲ ಅಂತಂದ್ರೂ ವೆಜಿಟೇಬಲ್ ಥ್ರೂ ಆದರೂ ತೊಗೋತಾನೆ ಅಂತ ಮಾಡಿರ್ತೀನಿ. ಯಾಕಂದರೆ ಎರಡೂ ಇದನ್ನು ಏನೋ ಫ್ರೂಟ್ಸ್ ಆಗಲಿ ಏನೋ ಮಿಕ್ಸರಿಗೆ ಇದು ಮಾಡಿ ಸ್ವಲ್ಪ ಜ್ಯೂಸ್ ಟೈಪ್ ಮಾಡಿ ಅದು ಕೊಟ್ಟಿರ್ತೀನಿ. ಬಟ್ ವೆಜಿಟೇಬಲ್ಸ್ ಎಲ್ಲ ಹಂಗೆ ಮಾಡಿದ್ರೆ ಹೋಗಂಗಿಲ್ಲಲ್ಲ. ಸೊ ಹೀಗಾಗಿ ಸಣ್ಣದಾಗಿ ಇದು ಮಾಡಿಕೊಂಡೆ. ಯಾರ್ಯಾರು ಡೈಲಿ ವ್ಲಾಗ್ಸ್ ಮಾಡ್ತಾರಲ್ಲ ಅವರಿಗೆ ಅಪ್ಪ ಹ್ಯಾಟ್ಸ್ ಆಫ್. ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ನನಗೆ ಸ್ವಲ್ಪ ಏನೋ ಕಷ್ಟ ಅನಿಸ್ತಾ ಇದೆ. ಎಲ್ಲ ಹೆಂಗೆ ಮಾಡಬೇಕಪ್ಪ, ಎರಡು ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ. ಕೆಲವರು ಎರಡೂ ಮಾಡಿಕೊಂಡು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಯೂಟ್ಯೂಬಲ್ಲಿ. ಏನೋ ಈಗ ಅಡ್ಜಸ್ಟ್ ಆಗ್ತಾಯಿದ್ದೀನಿ. ಬಟ್ ಅದನ್ನು ಸ್ವಲ್ಪ ನನಗೆ ಮನೆ ಕೆಲಸ ಆಮೇಲೆ ಅದು ಆಫೀಸ್ ಕೆಲಸ ಅದು ಬಿಟ್ಟು ಇದು ವೀಡಿಯೋಸ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದು ಸ್ವಲ್ಪ ಟೈಮ್ ತೊಗೋತಾ ಇದೆ. ಆದ್ರೂ ಸ್ವಲ್ಪ ಬೇಗ ಎದ್ದಿರ್ತೀನಲ್ಲ, ಹೀಗಾಗಿ ಎಲ್ಲ ಕೋಪಪ್ ಮಾಡ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಕೆಲವೊಂದು ಫೋಟೋಸು, ನಮ್ಮ ಕಾರ್ ಫೋಟೋಸು. ಇವತ್ತಿಗೆ ನಾವು ಏನೋ ಕಾರ್ ತೊಗೊಂಡು 5 ವರ್ಷ ಆಯಿತು. ಎಷ್ಟು ಡೇಸ್ ಫಾಸ್ಟ್ ಹೋಯ್ತು ಅಂತಂದರೆ ಗೊತ್ತೇ ಆಗಲಿಲ್ಲ. ಕಂಪ್ಲೀಟೆಡ್ 5 years. ಅದು ತೊಗೋಬೇಕಾದ್ರೆ ಏನು ಒಂದು 3 months ಸರ್ಚ್ ಮಾಡಿದ್ದೀವಿ, ಅದು ತೊಗೋಬೇಕಾ ಇದು ತೊಗೋಬೇಕಾ. ಬಟ್ ಏನಂತಂದರೆ ನಮ್ಮ ಫಸ್ಟ್ ಪ್ರಿಫರೆನ್ಸು ಟಾಟಾದೇ ಇತ್ತು, ಇಂಡಿಯನ್ ಪ್ರಾಡಕ್ಟ್ದು. ತುಂಬ ಚೆನ್ನಾಗಿದೆ ಅಂತಂತ ಹೇಳಿ. ಅದಾದಮೇಲೆ ಟಾಟಾದಲ್ಲಿ ಮತ್ತು ತುಂಬ ವೆರೈಟೀಸ್ ಇತ್ತಲ್ಲ. ಸೊ ಹಿಂಗಾಗಿ ಅದು ನನ್ನೊಂದು ಆಪ್ಷನ್ ಇತ್ತು, ಹಸ್ಬೆಂಡೊಂದು ಆಪ್ಷನ್ ಇತ್ತು, ಪ್ರಣೀತನೊಂದು ಆಪ್ಷನ್ ಇತ್ತು. ಸೊ ಹೀಗಾಗಿ 3 ಜನದೊಂದು ಆಪ್ಷನ್ನು ಕಲಿತು ಒಂದು ಸೆಲೆಕ್ಟ್ ಮಾಡೋದು ಸ್ವಲ್ಪ ಟೈಮ್ ತೊಗೊಂಡ್ವಿ. ಬಟ್ ಫೈನಲಿ ಇದೇ ಟಾಟಾ ಪ್ರಾಡಕ್ಟೇ ಸೆಲೆಕ್ಟ್ ಮಾಡಿರೋದು. ತುಂಬ ಸ್ಟ್ರಾಂಗ್ ಇದೆ ಅಂತ ತಿಳ್ಕೊಂಡು ಅದ್ರದ್ದೇನು ಅದು ಕಲರು ಸೆಲೆಕ್ಟ್ ಮಾಡಬೇಕಾದ್ರೆ ಫಸ್ಟ್ ಒಂದು ಕಲರ್ ಸೆಲೆಕ್ಟ್ ಮಾಡಿ ಹೊರಗಡೆ ಬಂದಿದ್ವಿ. ಅದಾದಮೇಲೆ ಮತ್ತೆ ಯೋಚನೆ ಮಾಡಿ ಮತ್ತೆ ಒಳಗಡೆ ಹೋಗಿ ಮತ್ತೆ ಬೇರೆ ಕಲರ್ ಆಫ್ ಮಾಡಿಕೊಂಡು ಹೊರಗಡೆ ಬಂದಿದ್ವಿ. ಸೊ ಅಷ್ಟು ಕನ್ಫ್ಯೂಷನ್ ಇತ್ತು. ಆಮೇಲೆ ತೊಗೋಬೇಕಾದ್ರೂ ಫೈನಲಿ ನನಗೆ ಏನೋ ಅಲ್ಟ್ರೋಸ್ದು ಸೆಲೆಕ್ಟ್ ಮಾಡಿದ್ದೆ ನಾನು. ಇದೇ ಇರಲಿ ಸುಮ್ಮನೆ ಚಿಕ್ಕದು ಪುಟ್ಟದು ಚೆನ್ನಾಗಿರುತ್ತೆ ಅಂತ. ಬಟ್ ಈಗ ತೊಗೊಂಡ್ಮೇಲೆ ಏನು ಕಂಫರ್ಟೇಬಲ್, ಅದು ಸ್ಪೇಸ್ ಹಿಂದ್ಗಡೆ ಸ್ಪೇಸ್ ಅದೆಲ್ಲ ಹೆಂಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಇಬ್ಬರು ಕೂಡ್ಬೋದು ಹಿಂದ್ಗಡೆ. ಸೊ ಏನೋ ಚಾಯ್ಸ್ ಮಾಡಿದ್ದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಿದ್ದೀವಿ ಅಂತ ಈಗ ಅನ್ನಿಸ್ತಾ ಇದೆ. ಬಟ್ ಆಗ ತೊಗೋಬೇಕಾದ್ರಂತೂ ಸಿಕ್ಕಾಪಟ್ಟೆ ಏನೇ ಒಂದು ವಸ್ತು ಆಗಲಿ ಅದಾಗಲಿ ತೊಗೋಬೇಕಾದ್ರೆ 100 ಸತಿ ಯೋಚನೆ ಮಾಡಬೇಕಲ್ವ. 100 ಸತಿ ಅಲ್ಲ, 500 ಸತಿ ಯೋಚನೆ ಮಾಡ್ತೀನಿ. ಬಾಯ್ ಪ್ರಣೀತ್. ಯಾಕ ಇರಲಿ ಬಿಡು, ನಾಳೆಯಿಂದ ಅಜ್ಜಿ ತಾತ ಬಂದ್ಮೇಲೆ ಹೋಗತ್ತ. ಬಾ ಇಲ್ಲಿಂದ ಹೇಳು. ಬೇಡ ಬಾ, ಟೈಮ್ ಆಗ್ತದ. ಶೂ ಹಾಕೋ ಬಾ. ಯಾಕ
ಜಲ್ದಿ ರೆಡಿ ಆದ ಇವತ್ತು. ಜಲ್ದಿ ಇದ್ರೆ ಎಲ್ಲ ಜಲ್ದಿ ಆಗ್ತಾವ. ಹೇಳ್ಬೇಕಲ್ಲ ನೀನು, ಎಬ್ಬಿಸ್ಬೇಕು 10 ಮಿನಿಟ್ಸ್. ಬಾಯ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೀಪ್ ವಾಚಿಂಗ್. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದಾರ, ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು.